ನಗರದ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ವೃದ್ಧೆಯೊಬ್ಬರು ಸಾವನ್ನಪ್ಪಿದರೆಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಕ್ಕಮ್ಮ ಎಂಬ ವೃದ್ಧೆಯನ್ನ ಬಾಯಿಯ ಕ್ಯಾನ್ಸರ್ ಸಮಸ್ಯೆಯಿಂದ ಏಪ್ರಿಲ್ 9ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಏಪ್ರಿಲ್ 17ರಂದು ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು ವೈದ್ಯರು ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದ್ರು ಎಂದು ತಿಳಿದು ಬಂದಿದೆ. ಆದರೆ ಶಸ್ತ್ರಚಿಕಿತ್ಸೆಯ ಬಳಿಕ ಸೂಕ್ತವಾದ ಅದರ ನಂತರದ ಚಿಕಿತ್ಸೆ ಅಂದರೆ ಪೋಸ್ಟ್ ಆಪರೇಟಿವ್ ಕೇರ್ ನೀಡಲಾಗಿಲ್ಲ ಎಂಬುದು ಕುಟುಂಬಸ್ಥರ ಆರೋಪವಾಗಿದೆ. ಸಮಯಕ್ಕೆ ನೀಡಬೇಕಾದ ಇಂಜೆಕ್ಷನ್ಗಳು, ಟ್ಯಾಬ್ಲೆಟ್ಗಳು ಸೇರಿದಂತೆ ಅಗತ್ಯ ಚಿಕಿತ್ಸೆ ನೀಡದೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದ್ರೆ ಅಕ್ಕಮ್ಮ ಬದುಕ್ತಿದ್ರು. ಆದರೆ ಸಿಬ್ಬಂದಿಯ ಎಡವಟ್ಟಿನಿಂದಲೇ ಅವರ ಸಾವು ಸಂಭವಿಸಿದೆ ಎಂದು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದನ್ನ ಏನಂದ್ರೆ ನೀವೇ ನೋಡ್ಕೋಬಹುದು. 13,000, 14,000, 15,000 ತನಕ ಹೋಗೈತೆ. ಎಲ್ಲಾ ಮೆಡಿಸಿನ್ ಹೊರಗೆ ಬರ್ದು ಕೊಟ್ಟ ಸರ್. ಅವ್ರು ಮಾಡಿದ ಜಿಲ್ಲೆಯಿಂದ ನಮ್ಮ ಅಜ್ಜಿಗೆ ಇಲ್ಲ ಸರ್. ಇರೋದು ಒಂದೇ ಒಂದು ಪ್ರಾಣ, ಒಂದೇ ಒಂದು ಜೀವ. ಮತ್ತೆ ಮರುಜೀವ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇದೇ ಚೆನ್ನಾಗಿರ್ತೀವಿ ಸರ್. ಇದು ಬಿಲ್ಡಿಂಗ್ ಬ್ಲಾಕ್ ನೋಡಿದಾಗ ಫುಲ್ ದೊಡ್ಡದೈತೆ, ಒಳ್ಳೆ ಪೇಂಟ್ಸ್ ಹಾಕ್ಸಾರ, ಎಲ್ಲ AC ಗಳು ಸರ್. ಏಪ್ರಿಲ್ 9ನೇ ತಾರೀಕು ಅಡ್ಮಿಂಟ್ ಆಗಿದ್ದೀವಿ ಸರ್. ಏಪ್ರಿಲ್ 17ನೇ ತಾರೀಕು ಸರ್ಜರಿ ನಡೆದಿದೆ ಸರ್. ಸರ್ಜರಿ ನಡೆಯುವಾಗ ಎಲ್ಲ ದೊಡ್ಡ ಡಾಕ್ಟರ್ಸ್ ಒಪಿನಿಯನ್ ತೊಗೊಂಡಿವಿ ಸರ್. ಆರ್ಟ್ ಈಸ್ ಗುಡ್ ಅಂತ ಅಂದಾಗೇ ನಾವು ಫಾರ್ವರ್ಡ್ ಹೋಗಿ ಸರ್. ಆರ್ಟ್ ಮಾಡ್ರೇಟ್ ರಿಸ್ಕ್ ಅಂತ ಬರ್ದಾರೆ ಸರ್. ಇಲ್ಲ ಅಂತಂದಿಲ್ಲ, ಮಾಡ್ರೇಟ್ ರಿಸ್ಕ್ ಅದು ಜನರಲಾಗಿ ಬರೀತಾರೆ ಅಂತಂದ್ರೆ ಸರ್. ಆರ್ಟ್ ಮಾತ್ರ ಚೆನ್ನಾಗಿದೆ ಸರ್. ಹ್ಯೂಮನ್ ಸಿಸ್ಟಮ್ ಕೂಡ ಚೆನ್ನಾಗಿತ್ತು ಸರ್. ನಿನ್ನೆ ಎಕೋ ಟೆಸ್ಟ್ ಕೂಡ ಮಾಡಿಸಿದ್ರೆ ಎಕೋ ಟೆಸ್ಟ್ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇವರು ಇಲ್ಲಿರೋ ಬ್ರದರ್ಸ್ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಫೇಲ್ ಆದರು. ಇವ್ರು ಏನಂದ್ರೆ ನಮಗೆ ಗುರ್ತು ಮಾಡಬೇಕಾಗಿತ್ತು, ಇಂಜೆಕ್ಷನ್ ಕೊಡೋದು, ನಮ್ಗೆ ಗುರ್ತು ಮಾಡಬೇಕಾಗಿತ್ತು, ಮೆಡಿಸನ್ ಕೊಡೋದು, ನಾವು ಮರ್ತೋಗಿರ್ತೀವಿ ಅಂತಾರೆ. MBBS ಮೆಡಿಕಲ್ ಓದಿದ್ದು ಅವ್ರು ಓದಾರ. ಅವ್ರಿಗೆ ಗೊತ್ತಿರ್ತೈತೆ ಯಾವ ಮೆಡಿಸನ್ ಹಾಕ್ತಾವೆ, ಯಾವ ಮೆಡಿಸನ್ ಹಾಕಾಕತ್ತಾರೆ, ಯಾವ ಮೆಡಿಸನ್ ಇಲ್ಲ ಅಂತೇಳಿ. ಅವ್ರಿಗೆ ಅರಿವಿರಬೇಕು. ಒಬ್ಬ ಪ್ರಾಣನ ಕಾಪಾಡಬೇಕೆಂಬ ಅರಿವು ಇರಬೇಕು. ಫಸ್ಟು ಸರ್ಜರಿ ಆಗಿದ್ಮೇಲೆ RICU ವಾರ್ಡಿಗೆ ಶಿಫ್ಟ್ ಮಾಡಿದರು. RICU ವಾರ್ಡಲ್ಲಿ 3 days ಅಬ್ಸರ್ವೇಷನಲ್ಲಿದ್ದರು. ಅಬ್ಸರ್ವೇಷನಲ್ಲಿ ಚೆನ್ನಾಗಾದ್ರು. ಡೇ ಟು ಡೇ SI ಕೃಪೆಯಿಂದ ಎಲ್ಲ ಚೆನ್ನಾಗಾಗಿತ್ತು. ವಿತೌಟ್ ವೆಂಟಿಲೇಷನ್ ಸಪೋರ್ಟ್ ಇದ್ದರು, ವಿತೌಟ್ ಟೇಕಿಂಗ್ ಆಕ್ಸಿಜನ್ ಅವ್ರು ಹಂಗೆ ಚೆನ್ನಾಗಿದ್ದರು, ಚೆನ್ನಾಗಿ ಬ್ರೀತ್ ಮಾಡ್ತಿದ್ರು, ಚೆನ್ನಾಗಿದ್ದರು. ಅಲ್ಲಿ ಚೆನ್ನಾಗಿ ಆಗೈತಂತೇಳಿ SICU ವಾರ್ಡಿಗೆ ಶಿಫ್ಟ್ ಮಾಡಿದ್ರು. SICU ವಾರ್ಡಿಗೆ ಯಾವಾಗ ಶಿಫ್ಟ್ ಮಾಡಿದ್ರು ಒಂದು 2 days 3 days ಚೆನ್ನಾಗಿದ್ದರು. ದರಿದ್ರ ಅವರು ನರ ಸಿಕ್ಕಿಲ್ಲ, ಕೆಳಗಿಂದ ಮೇಲೆ ತನಕ ಇರೋ ಬಾಡಿಯಲ್ಲಿ ಒಂದು ನರ ಸಿಕ್ಕಿಲ್ಲ ಅಂತ ಅವ್ರಿಗೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವರಿಗೆ, ಒಂದು ನರ ಸಿಕ್ಕಿಲ್ಲ ಅಂತೆ. ಆ ನರಗೆ ಇಂಜೆಕ್ಷನ್ ಕೊಟ್ಟು ಫ್ಲೂಯಿಡ್ ಹಾಕ್ಸಿದ್ರಾಗಿನ ಇವತ್ತು ನಮ್ಮ ಅಜ್ಜಿ ಬದುಕ್ತಿದ್ರು. ಅವ್ರು ಮಾಡಿದ ನಿರ್ಲಕ್ಷ್ಯದಿಂದ ನಮ್ಮ ಅಜ್ಜಿ ಪ್ರಾಣ ಹೋಯಿತು. ಇದು ಒಂದೇ ಪ್ರಾಣ ಅಲ್ಲ, ಇದಕ್ಕಿಂತ ಮುಂಚೆ 3-4-5 ಪ್ರಾಣಗಳು ಆವಾಗಲೇ ಹೋಗ್ಬಿಟ್ಟಿದ್ದಾವೆ. ಇದು ನಮ್ಮ ಅಜ್ಜಿದು 5ನೇದೋ 6ನೇದೋ ಪ್ರಾಣ ಹೋಗ್ತಿರೋದು ನಾವು ಬಂದಿದ್ಮೇಲೆ. ಡಾಕ್ಟರ್ದೇ ಫಾಲ್ಟ್ ಅಲ್ಲ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗೈತೆ ಸರ್. ಡಾಕ್ಟರ್ ಟ್ರೀಟ್ಮೆಂಟ್ ಏನೇನು ಪ್ರಾಬ್ಲಮ್ ಇಲ್ಲ ಸರ್. ಬ್ರದರ್ಸ್ ಸರ್ವೆಂಟು, ಇಲ್ಲಿರೋ ಬ್ರದರ್ ಸರ್ವೆಂಟ್ ಅವ್ರು ಮಾಡಿದ್ದ ನಿರ್ಲಕ್ಷ್ಯದಿಂದನೇ ನಮ್ಮ ಅಜ್ಜಿ ಇವಾಗ ಸತ್ತೋಗಿದ್ದು. ಒಂದು ವೇಳೆ ನಾನು ಸತ್ತೋಗಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನಮ್ಮ ಅಜ್ಜಿಗೆ ಹಂಗಾಗೈತೆ, ನಾನು ಬಿಡಲ್ಲ. ಎಷ್ಟು ದೂರಕ್ಕೂ ಹೋಗೋಕೆ ರೆಡಿ. ನಿಮ್ಮ ಹೆಸರು? ನನ್ನ ಹೆಸರು ವಿಜೇಂದ್ರ ಕುಮಾರ್, ಕನಕಪುರಂದ್ರ ವಿಜೇಂದ್ರ ಕುಮಾರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.